ವಸತಿ ಶಾಲೆಗಳಲ್ಲಿ ಕೈ ಮುಗಿದು ಒಳಗೆ ಬಾ ಎಂಬ ವಾಕ್ಯ ಬದಲಾವಣೆ. ಈ ಬೆಳವಣಿಗೆ ವಿರುದ್ಧ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಾಗ್ದಾಳಿ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಹಿಂದೂ ವಿರೋಧಿ ಮನಸ್ಥಿತಿ. ಮೊನ್ನೆ ಶಾಲೆಗಳಲ್ಲಿ ಧಾರ್ಮಿಕ ಹಬ್ಬ ಪೂಜೆಯನ್ನು ನಿಷೇಧಿಸಿದೆ. ಕೈ ಸುಡಲು ಆರಂಭವಾದ ಬೆನ್ನಲ್ಲೇ ಆದೇಶ ಹಿಂಪಡೆದಿತ್ತು. ಇದೀಗ ಮತ್ತೊಂದು ಮತಿಗೇಡಿತನಕ್ಕೆ ಕೈ ಹಾಕಿ ವಿಕೃತಿ ಮೆರೆದಿದೆ. ವಿದ್ಯಾರ್ಥಿಗಳನ್ನ ಶಿಕ್ಷಕರ ವಿರುದ್ಧ ಎತ್ತಿ ಕಟ್ಟಲು ಪ್ರಚೋದನೆ ಇದೆ. ಈ ಸಾಲು ಯಾವ ಧರ್ಮದವರನ್ನ ನೋಯಿಸುತ್ತೆ? ಆದೇಶದ ಹಿಂದಿರುವ ಅಧಿಕಾರಿಗಳ ವಿರುದ್ಧವೇ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ಮುಂದಿನ ಪರಿಣಾಮ ಎದುರಿಸಬೇಕು ಅಂತ ಟ್ವೀಟ್ ಮೂಲಕ ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಸಿ ಬೆಳವಣಿಗೆ ಕುರಿತಾಗಿ ಮಾತನಾಡಲಿಕ್ಕೆ ಚಿಂತಕರಾದಂತಹ ಚಕ್ರವರ್ತಿ ಸೂಲಿಬೆಲೆ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಕ್ರವರ್ತಿ ನಮಸ್ತೆ. ಸೂಲಿಬೆಲೆ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ? ಹೌದು ಹೌದು. ಈ ವಸತಿ ಶಾಲೆಗಳಲ್ಲಾದಂತಹ ಘೋಷವಾಕ್ಯದ ಬದಲಾವಣೆ, ಕೈ ಮುಗಿದು ಒಳಗೆ ಬಾ ಅನ್ನೋದ್ರಲ್ಲಿ ಏನ್ ಆಕ್ಷೇಪ ಕಂಡು ಬಂತು ಸರ್ಕಾರಕ್ಕೆ ಅಂತ, ಈ ಬೆಳವಣಿಗೆ ಬಗ್ಗೆ ಏನ್ ಹೇಳ್ತೀರಿ? ನನಗೆ ಒಂದೇ ಏನು ಅಂತಂದ್ರೆ, ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದ ಅಥವಾ ಸಿದ್ದರಾಮಯ್ಯನವರ ಮುಂಚಿನ ಅಧಿಕಾರಾವಧಿಯ ಕಾಲದಿಂದಲೂ ಕೂಡ ಮುಸಲ್ಮಾನರನ್ನ ಓಲೈಸೋದಕ್ಕೆ ಅವ್ರಿಗಿರುವಂತ ಒಂದು ಭಾವಂತ ಎಂಟವನಿಗೂ ಗೊತ್ತಾಗತ್ತೆ. ಈ ಸಾಲಿನಲ್ಲಿ ಕೈ ಮುಗಿದು ಒಳಗೆ ಬಾ ಅಂತ ಕರೆಯೋದಿದೆಯಲ್ಲ, ಅದರಲ್ಲಿ ಒಂದು ದೇವರ ಪರಿಕಲ್ಪನೆ, ಅದೊಂದು ದೈವತ್ವದ ಪರಿಕಲ್ಪನೆ ಏನ್ ಬರುತ್ತೋ ಅದವ್ರಿಗೆ ಹಿಂದುತ್ವ ಅಂತ ಅನ್ಸುತ್ತೆ. ಹೀಗಾಗಿ ಅದನ್ನ ಬದಲಾಯಿಸ್ಬೇಕು ಅಂತ. ಅದನ್ನ ಬದಲಾಯಿಸೋದು ಹೇಗೆ ಅಂತಂದ್ರೆ, ಅನ್ನೊಂದು ಧೈರ್ಯವಾಗಿ ಪ್ರಶ್ನಿಸೋದು ಸೇರಿಸ್ಬೇಕು ಅಂತ. ಆದ್ರೆ ಇಂಟ್ರೆಸ್ಟಿಂಗ್ಲಿ ಇದು ಕುವೆಂಪು ಅವರ ಕಲ್ಪನೆಯಿಂದ ತೆಗೆದುಕೊಂಡಿರುವಂತ ಸಾಲು ಅಂತ ಎಲ್ರಿಗೂ ಗೊತ್ತಿದೆ. ಅಲ್ಲ, ಇಲ್ಲಿ ಪ್ರಮುಖವಾಗಿ ಒಂದು ಬದಲಾವಣೆ ಮತ್ತೊಂದು ಅದಕ್ಕೆ ಕೊಟ್ಟ ಕಾರಣ ಇದೆಯಲ್ಲ, ಅದರಲ್ಲಿ ಅವರು ಸ್ಲೇವರಿ ಪ್ರೇಸ್ ಅಂದ್ರೆ ಗುಲಾಮಗಿರಿಯ ಪದಗಳನ್ನ ಬದಲಾವಣೆ ಮಾಡಿ, ಹಾಗಾಗಿ ಈ ಘೋಷವಾಕ್ಯವನ್ನ ಬದಲಾವಣೆ ಮಾಡಿ ಇರುವಂತ ಸೂಚನೆ ಬರ್ತಾ ಇದೆಯಲ್ಲ. ಹಾಗಾದ್ರೆ ಕೈ ಮುಗಿದು ಒಳಗೆ ಬಾ ಅನ್ನೋದು ಒಂದು ಗುಲಾಮಗಿರಿಯ ಸಂಕೇತನ, ಅದನ್ನ ಹೇಳಕ್ ಹೊರಟಿದೆಯಾ ಸರ್ಕಾರ? ಹೌದು, ಅಂದ್ರೆ ಅವ್ರಿಗೆ ಏನಿದೆ ಅಂದ್ರೆ, ಹಿಂದುತ್ವದ ಎಲ್ಲ ಚಿಂತನೆಗಳು ಅದು ಗುಲಾಮಗಿರಿ ಅನ್ನುವಂತ ಪರಿಕಲ್ಪನೆ. ಅಂದ್ರೆ ಈಗ ಇದು ಮಂದಿರ ಅಂತ ಹೇಳೋದು ಮೊದಲನೇ ವಿಚಾರ ಆಗುತ್ತೆ. ಇದು ದೇವಸ್ಥಾನದ ರೀತಿ ಇರುತ್ತೆ. ಇದಕ್ಕೆ ಕೈ ಮುಗಿದು ಒಳಗ ಬಾ ಅಂತ ಹೇಳಿದ ತಕ್ಷಣ ಅವ್ರಿಗೆ ಹಿಂದೂ ಚಿಂತನೆಗಳು ಎಲ್ಲಿ ಬರುತ್ತೋ ಅದು ಗುಲಾಮಗಿರಿ ಅನ್ನುವಂತ ಭಾವನೆಯನ್ನ ಜನರಲ್ಲಿ ಹುಟ್ಟಾಕುವಂತ ಪ್ರಯತ್ನ ಮಾಡ್ತಿದ್ದಾರೆ. ಇದು ದುರದೃಷ್ಟಕರ ಸಂಗತಿ ಅಷ್ಟೇ. ನಾವು ಕೊಟ್ಟಿರುವಂತ ಒಂದು ಮತದ ಪರಿಣಾಮ ಎಲ್ಲಿವರೆಗೂ ಹೋಗಿದೆ ಅಂತ. ಆಮೇಲೆ ನನಗೆ ಎರಡನೇದು ಅನ್ಸುತ್ತೆ ಏನು ಅಂತಂದ್ರೆ, ನಾನ್ ಚಿಕ್ಕಂದಿದ್ದರು ಅಥವಾ ನಮ್ಮ ಪೂರ್ವಜರ ಕಾಲದಿಂದ ನಾವೇನ್ ಅನ್ಕೊಂಡಿದೀವಿ, ಗುರುಗಳು ಅಂತಂದ್ರೆ ದೇವರು, ಅವ್ರಿಗೊಂದು ನಮಸ್ಕಾರ ಮಾಡ್ಬೇಕು ಅನ್ನೋಂತ ಪರಿಕಲ್ಪನೆಯನ್ನ, ಈ ಪರಿಭಾವನೆ ಹಾಕೋದಿದೆಯಲ್ಲ, ಅದು ನಮ್ದು ಉದ್ದಕ್ಕೂ ಮಾಡ್ಕೊಂಡು ಬಂದಿರುವಂತ ಪ್ರಯತ್ನ. ಇವ್ರು ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತಂದ್ರೆ, ಗುರುಗಳ ಮೇಲಿರುವಂತಹ ಗೌರವ ಭಾವನೆಯನ್ನ ಕಿತ್ತೊಗಿಬೇಕು ಅಂತ. ಅಲ್ಲಿ ಯಾವ ಗುಲಾಮಗಿರಿತನ? ಗುರುಗಳೊಂದಿಗೆ ಅತ್ಯಂತ ಶ್ರದ್ಧೆಯಿಂದ ಒಬ್ಬ ಶಿಷ್ಯ ಸೇರ್ಬೇಕಾಗಿರುವಂತದ್ದು. ಸಹನಾಭವತು ಸಹನೌ ಭುನಸ್ತು ಸಹ ವೀರ್ಯಂ ಕರವಾವಹೈ ಅಂತೆಲ್ಲ ನಾವೇನ್ ಮಂತ್ರಗಳನ್ನ ಹೇಳ್ಕೊಂಡು ಗುರು ಶಿಷ್ಯರ ಬಾಂಧವ್ಯವನ್ನ ನೋಡ್ಕೊಂಡು ಬರ್ತೀವಿ. ಅದು ಅನೂಚಾನವಾಗಿ ಪರಂಪರೆಯಿಂದ ಇಲ್ಲಿ ಸುಲಿಬೆಲೆ ಅವರೇ, ಈಗ ಸಚಿವರು ಕೊಡ್ತಾ ಇರುವಂತಹ ಸಮರ್ಥನೆ ಏನು ಅಂತಂದ್ರೆ, ಧೈರ್ಯವಾಗಿ ಪ್ರಶ್ನಿಸಿ, ನಿಮ್ಗೆ ಏನೇ ಪ್ರಶ್ನೆಗಳಿದ್ರು ಏನೇ ಸಂದೇಹಗಳಿದ್ರು ಧೈರ್ಯವಾಗಿ ಪ್ರಶ್ನಿಸ್ಬೇಕು, ಏನೇ ಅನ್ಯಾಯ ಆದ್ರೂ ಹೋರಾಡ್ಬೇಕು, ಅದನ್ನ ನಾವು ಹಾಕಿದೀವಿ, ತಪ್ಪೇನು ಅಂತ ಪ್ರಶ್ನಿಸ್ತಾ ಇದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರು. ವಿಚಾರ ಕರೆಕ್ಟ್ ಆಗಿದೆ, ಆದ್ರೆ ಅದು ಕ್ಲಾಸ್ ರೂಮ್ ಒಳಗೆ ಹಾಕ್ಬೇಕಾಗಿರುವಂತದ್ದು. ತರಗತಿಯ ಒಳಗೆ ಗುರುಗಳನ್ನ ಗೌರವಿಸಿ ಧೈರ್ಯವಾಗಿ ಪ್ರಶ್ನಿಸಿ ಅಂತೇನಾದ್ರೂ ಘೋಷವಾಕ್ಯ ಹಾಕಿದ್ರೆ ಖಂಡಿತವಾಗಿಯೂ ತಪ್ಪಲ್ಲ. ಆದ್ರೆ ಅದು ಇರ್ಬೇಕು, ಗುರುಗಳನ್ನ ಗೌರವಿಸಬೇಕು ಮತ್ತು ಧೈರ್ಯವಾಗಿ ಪ್ರಶ್ನಿಸ್ಬೇಕು. ಆದ್ರೆ ಇಲ್ಲಿರುವಂತ ಪ್ರಶ್ನೆ ಏನು ಅಂತಂದ್ರೆ, ಇದನ್ನ ದೇಗುಲ ಅಂತ ಕರೆದು ಇಲ್ಲಿ ಕೈ ಮುಗಿದು ಬರೋದು ಅನ್ನೋದನ್ನ ಗುಲಾಮಗಿರಿಯ ಸಂಕೇತ ಅನ್ನುವಂತ ಭಾವನೆ ಇದೆಯಲ್ಲ, ಇದು ಭಡಕಾಯಿಸುವಂತ ಪ್ರಯತ್ನ ಅಷ್ಟೇ. ನನಗೆ ಯಾಕಿದನ್ನ ಅನ್ಸುತ್ತೆ ಅಂತಂದ್ರೆ, ನಾನು ಸಿದ್ದರಾಮಯ್ಯನವರ ಈ ವೀಕೆಂಡ್ ವಿತ್ ರಮೇಶ್ ಅನ್ನೋ ಕಾರ್ಯಕ್ರಮವನ್ನ ನೋಡಿದ್ದಲ್ಲ, ಸ್ವತಃ ತಮ್ಮ ಗುರುಗಳು ಬಂದಾಗ್ಲೂ ಎದ್ದಿಟ್ಟುಕೊಂಡು ಗೌರವ ತೋರಿಸದೇ ಇರುವಂತ ಅವರ ಧಾರ್ಷ್ಟ್ಯವನ್ನ ಅವತ್ತಿನ ದಿನಗಳಲ್ಲಿ ಎಲ್ಲರೂ ಆಡ್ಕೊಂಡಿದ್ರು ಮತ್ತು ಬೇಜಾರು ಕೂಡ ಮಾಡ್ಕೊಂಡಿದ್ರು. ಇವತ್ತೂ ಕೂಡ ಮಕ್ಕಳನ್ನ ಹಂಗೆ ತಯಾರು ಮಾಡ್ಬೇಕಾ? ಗುರುಗಳು ಬಂದಾಗ ಗೌರವ ಕೊಡುವಂತ, ಹಿರಿಯರು ಬಂದಾಗ ಗೌರವ ಕೊಡುವಂತ ಈ ಎಲ್ಲ ಭಾವನೆಗಳನ್ನ ಕಿತ್ತೊಗೆದು ಅದನ್ನ ಗುಲಾಮಗಿರಿಯ ಸಂಕೇತ ಅಂತ ಇಡಬೇಕು ಅನ್ನುವಂತ ಏನ್ ಪ್ರಯತ್ನ ಮಾಡ್ತಿದ್ದಾರೆ, ನನಗನ್ಸುತ್ತೆ ಇದು ಅದರ ಮುಂದುವರಿದ ಭಾಗ ಅಂತ. ಅಲ್ಲ, ಈಗ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಅನ್ನೋದನ್ನ ಯಾಕೆ ಪ್ರಶ್ನಿಸ್ತಾ ಇದ್ದೀರಿ, ಕಾಂಟ್ರವರ್ಸಿ ಮಾಡ್ತಾ ಇದ್ದೀರಿ ಅಂತಿದೆ ಈಗ ಸರ್ಕಾರದ ಸಚಿವರುಗಳ ಹೇಳಿಕೆಗಳು. ಹಾಗೆ ಇದೆ, ಇದು ಸುಮ್ನೆ ಕಾಂಟ್ರವರ್ಸಿ ಮಾಡ್ತಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಅವರದು. ಇಲ್ಲ, ಧೈರ್ಯವಾಗಿ ಪ್ರಶ್ನಿಸಿ ಅಂತ ಹೇಳೋದನ್ನ ಯಾರು ಪ್ರಶ್ನಿಸ್ತಿಲ್ಲ, ಅದನ್ನೇ ನೀವು ಹೇಳ್ತಿರೋದು. ಆಗ್ಲಿಂದ ಬಹುಶಃ ನೀವು ಅದನ್ನ ಕ್ಯಾಚ್ ಮಾಡ್ತಿಲ್ಲ ಅನ್ಸುತ್ತೆ. ಗುರುಗಳನ್ನ ಗೌರವಿಸಿ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಕ್ಲಾಸ್ ರೂಮ್ ಅಲ್ಲಿ ಹಾಕ್ಲೇಬೇಕು. ಕ್ಲಾಸ್ ರೂಮ್ ನಲ್ಲಿ ಇದು ಎಂಟ್ರೆನ್ಸ್ ನಲ್ಲಿ ಇದು ಜ್ಞಾನ ದೇಗುಲಪ್ಪ, ಇದು ಗೌರವದಿಂದ ಒಳಗ್ ಬಾ, ಕೈ ಮುಗಿದು ಒಳಗ ಬಾ ಅನ್ನೋದು ಇದು ಘೋಷವಾಕ್ಯ.
ಎಂಟ್ರೆನ್ಸ್ ಅಲ್ಲಿ ಇರುವಂತದ್ದು. ಇವ್ರ ಎಂಟ್ರೆನ್ಸ್ ಅಲ್ಲಿ ಇರುವಂತ ಘೋಷವಾಕ್ಯದಲ್ಲಿ ಅರ್ಧವನ್ನ ತಿದ್ದಿ ಇದು ಜ್ಞಾನ ದೇಗುಲ, ಧೈರ್ಯವಾಗಿ ಪ್ರಶ್ನಿಸು, ಕೈ ಮುಗಿದು ಒಳಗೆ ಬಾ ಅನ್ನೋದನ್ನ ಇವ್ರೇನು ಸ್ಲೇವರಿ ಮೆಂಟಾಲಿಟಿಯನ್ನ ಕ್ರಿಯೇಟ್ ಮಾಡುವಂತದ್ದು ಹೇಳ್ತಿದ್ದಾರೋ ಅಲ್ಲಿರುವಂತದ್ದು ಪ್ರಾಬ್ಲಮ್ ಅಂತ ನಾನು. ಅಲ್ಲ, ಎಲ್ಲೊಂದ್ ಕಡೆ ಭಾರತೀಯ ಶಿಕ್ಷಣ ಪದ್ಧತಿನ ಅಥವಾ ಚಿಂತನೆಯನ್ನ ಅದನ್ನೇ ಬದಲಾಯಿಸೋದಕ್ಕಾಗಿದ್ರೆ ಸರ್ಕಾರ ಹೊರಡ್ತಾ ಏನಾದ್ರೂ ಅಜೆಂಡಾ ಹೊತ್ತು ಹೋಗ್ತಾ ಇದೆಯಾ? ಮಕ್ಕಳಲ್ಲಿ ಏನೋ ತಮ್ಮ ವಿಚಾರ, ತಮ್ಮ ನಿಲುವುಗಳನ್ನ ತುಂಬುವಂತ ಪ್ರಯತ್ನ ಆಗ್ತಾ ಇದೆ ಈ ಮೂಲಕ? ಅಬ್ಸಲ್ಯೂಟ್ಲಿ ಅಲ್ವಾ, ಅದನ್ನೇ ನಾ ಹೇಳ್ತಾ ಇರ್ತೀನಿ ಆಗ್ಲಿಂದ. ಅವರ ಮನಸ್ಸಲ್ಲಿ ಹಿಂದೂ ಧರ್ಮ ಅನ್ನೋದರ ವಿರೋಧ ಏನಿಲ್ಲ, ಹಿಂದೂ ಚಿಂತನೆಗಳು ಆ ವಿರೋಧ. ಹಿಂದೂ ಚಿಂತನೆಗಳು ಅಂತಂದಾಗ ಅದು ಸಾರ್ವಕಾಲಿಕವಾದ ಮತ್ತು ಎಲ್ಲರಿಗೂ ಬೇಕಾಗುವಂತ ಚಿಂತನೆ. ಗುರುಗಳನ್ನ ಗೌರವಿಸಬೇಕು ಅನ್ನುವಂಥದ್ದು ಬಹುಶಃ ಭಾರತೀಯ ಚಿಂತನೆಯಲ್ಲಷ್ಟೇ ಅಲ್ಲ, ಜಗತ್ತಿನ ಮೂಲೆ ಮೂಲೆಗಳಲ್ಲೂ ಇದೆ. ಆದ್ರೆ ಇತ್ತೀಚೆಗೆ ಈ ಲಿಬರಲ್ಗಳ ಥಾಟ್ ನಲ್ಲಿ, ವೋಕಿಸಮ್ ನ ಥಾಟ್ ನಲ್ಲಿ ಇವತ್ತು ಹೊಸತೆಯನ್ನು ಇವರು ಡೆವಲಪ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೋ ಅದರ ಮೂಲಕ ಇದನ್ನ ಬದಲಾಯಿಸ್ಲಿಕ್ಕೆ ಹೊರಟಿದ್ದಾರಲ್ಲ, ಇದು ಬಹಳ ಡೇಂಜರಸ್ ಅಂತ. ಮುಂದಿನ ದಿನಗಳಲ್ಲಿ ನನಗನ್ಸುತ್ತೆ ಮಕ್ಕಳಿಗೆ ಈಗ ಇದರಿಂದ ಏನ್ ಬದಲಾವಣೆ ಆಗುತ್ತೋ ಈಗ ಗೊತ್ತಿಲ್ಲ, ಆದ್ರೆ ಶಿಕ್ಷಕರಿಗೆ ಪಾಠ ಮಾಡೋಕ್ಕಿಂತ ಮುಂಚೆ 100 ಬಾರಿ ಯೋಚನೆ ಮಾಡ್ಬೇಕಾಗುತ್ತೆ. ಇದು ಶಿಕ್ಷಕರ ವಿರುದ್ಧ ಎತ್ತಿ ಕಟ್ತಾ ಇರುವಂತ ಪ್ರಯತ್ನವೋ, ಮಕ್ಕಳನ್ನ ಪ್ರಶ್ನೆ ಕೇಳಿ ಅಂತ ಹೇಳಿ ತಪ್ಪಲ್ಲ, ಆದ್ರೆ ನೀವು ಯಾವ ಧಾರ್ಷ್ಟ್ಯದಿಂದ ಮಕ್ಕಳನ್ನ ಪ್ರಶ್ನೆ ಕೇಳಲಿಕ್ಕೆ ತಯಾರು ಮಾಡ್ತಿದ್ದೀರಲ್ಲ ಇದು ಖಂಡಿತವಾಗಿ ಒಪ್ಪಿಕೊಳ್ಳುವಂತದ್ದಲ್ಲ. ಮಕ್ಕಳಿಗೆ ಒಳಗೆ ಗೌರವ ಮತ್ತು ಒಂದು ಆಧ್ಯಾತ್ಮಿಕ ಭಾವನೆಯನ್ನು ತುಂಬಿ ಆನಂತರ ಪ್ರಶ್ನೆ ಕೇಳೋದಕ್ಕೂ ಮತ್ತು ಈ ತರ ಧಾರ್ಷ್ಟ್ಯದಿಂದ ಕೇಳೋದಕ್ಕೂ ಬಹಳ ಡಿಫರೆನ್ಸ್ ಇದೆ. ಅಂಡ್ ನಾನು ಮತ್ತೆ ಹೇಳ್ಬೇಕಾಗಿದೆ, ಹಾಗಂತ ಭಾರತೀಯ ಪರಂಪರೆಯಲ್ಲಿ ಪ್ರಶ್ನೆ ಕೇಳೋದು ಇರ್ಲಿಲ್ವಾ ಅಂತ ನೀವೇನಾದ್ರೂ ಕೇಳಿದ್ರೆ, ಉಪನಿಷತ್ತು ಅನ್ನೋದೇ ಪ್ರಶ್ನೆಗಳ ಆಗರ. ಪ್ರಶ್ನೆ ಕೇಳಿ ಗುರುಗಳಿಂದ ಉತ್ತರ ಪಡ್ಕೊಳ್ಳೋದೇ ಉಪನಿಷತ್ತುಗಳ ಮೌಲ್ಯ. ಹೀಗಾಗಿ ಪ್ರಶ್ನೆ ಕೇಳೋದಕ್ಕೆ ನಮ್ಗೇನು ವಿರೋಧ ಇಲ್ಲ, ಆದ್ರೆ ಈ ಅರ್ಧಂಬರ್ಧ ತಿರುಚುವಂತ ಪ್ರಯತ್ನ ಇದೆಯಲ್ಲ ಇದು ಬಹಳ ತೊಂದರೆಗೊಳಗಾಗುವಂತದ್ದು. ಮತ್ತೆ ಎರಡನೇದು, ಪ್ರಶ್ನೆ ಕೇಳುವವ್ರ ಮೇಲೆ FIR ಮಾಡುವಂತ ಮಧು ಬಂಗಾರಪ್ಪನವರಿಗೆ ಇಂಥದೆಲ್ಲ ಮಾತನಾಡುವ ಯೋಗ್ಯತೆ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಚಕ್ರವರ್ತಿ ಸೂಲಿಬೆಲೆ ಅವರೇ, ಸುವರ್ಣ ಜೊತೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.